ವೀಕ್ಷಕರೇ, ಎಲ್ಲ ಟೈಲರ್ಸ್‌ಗೂ ನಮಸ್ಕಾರ. ಅರಮನೆ ಪ್ಯಾಂಟನ್ನ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾಡ್ಬೇಕಂದ್ರೆ ತುಂಬಾನೇ ಕಷ್ಟ ಆಗತ್ತೆ. ಬಟ್ ಕಟ್ಟಿಂಗನ್ನ ಯಾವ ರೀತಿ ಮಾಡಬೇಕು ಅಂತಂದ್ರೆ, ನೀವು ಒಂದು ಪ್ಯಾಂಟನ್ನ ಎಕ್ಸ್ಟ್ರಾ ತರಲಿಕ್ಕೆ ಕಂಪಲ್ಸರಿ ಹೇಳಬೇಕು. ಇಲ್ಲಾಂದ್ರೆ ಮಾಡ್ಲಿಕ್ಕೆ ಹೋಗ್ಬೇಡಿ. ತುಂಬಾನೇ ಕಷ್ಟ ಆಗತ್ತೆ. ಕಟ್ಟಿಂಗಲ್ಲೇ ನಿಮ್ಮ ಪ್ಯಾಂಟ್ ಅಂತಕ್ಕಂಥದ್ದು ಫೇಲ್ ಆಗತ್ತೆ. ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರಬೇಕು ಅಂತಂದ್ರೆ ಅದ್ರ ಜೊತೆಗೆ ಇನ್ನೊಂದು ಪ್ಯಾಟರ್ನ್ ಕಟ್ಟಿಂಗ್ ಪೀಸ್ ಅಂತಕ್ಕಂಥದ್ದು ಬೇಕಾಗತ್ತೆ. ಬೆಟರ್ ಕಾಟನ್‌ದಾದ್ರೆ ಬೆಟರ್ ಆಗಿರತ್ತೆ. ನಿಮ್ಗೆ ಬಟ್ಟೆ ಸ್ಟಿಫ್ ಆಗಿ ಕುತ್ಕೊಂಡಿರುತ್ತೆ. ಅರಮನೆ ಪ್ಯಾಂಟ್ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆನಾ? ಅವ್ರು ಅಷ್ಟು ಕಾಸ್ಟ್ಲಿ ಬಟ್ಟೆನ ತೆಗೆದುಕೊಂಡು ಬಂದು ಸ್ಟಿಚಿಂಗ್ ಮಾಡಿಸ್ಕೋಬೇಕು ಅಂತಂದ್ರೆ ಜೊತೆಗೆ ಒಂದು ಪ್ಯಾಂಟ್ ಪೀಸನ್ನ ಎಕ್ಸ್ಟ್ರಾ ತರಲೇಬೇಕು. ಇದನ್ನ ಮಸ್ಟ್ ಅಂಡ್ ಶುಡ್ ಹೇಳಿ. ಮತ್ತು ಯಾಕಂದ್ರೆ ಕಟ್ಟಿಂಗ್ ಮಾಡ್ಬೇಕಾದ್ರೆ ತುಂಬಾನೇ ಬಟ್ಟೆ ಕೆಳಗಡೆ ಈ ರೀತಿ ಆಗ್ತಾ ಇರುತ್ತೆ. ಕಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಕಂಪಲ್ಸರಿ ಇನ್ನೊಂದು ಪ್ಯಾಂಟಿನ ಅವಶ್ಯಕತೆ ಇದ್ದೇ ಇದೆ. ಓಕೆನಾ? ಅದಾದ ನಂತರ ಸ್ಟಿಚಿಂಗ್ ಹೆಂಗ್ ಮಾಡಬೇಕು? ತುಂಬಾ ಸಿಂಪಲ್ ಆಗಿ ಸ್ಟಿಚಿಂಗ್ ಅಲ್ಲೂ ಕೂಡ ಅಷ್ಟೇ ತುಂಬಾನೇ ನಾವು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತೀವಿ. ಓಕೆನಾ? ಬಟ್ಟೆ ಎಳಿತಾನೇ ಇರುತ್ತೆ. ಸ್ಟಿಚಿಂಗ್ ಕಂಪ್ಲೀಟ್ ಆಗೋದಿಲ್ಲ. ಸೊ ಇದನ್ನ ಫಾಸ್ಟ್ ಆಗಿ ಕಂಪ್ಲೀಟ್ ಯಾವ ರೀತಿ ಮಾಡಬೇಕು ಅನ್ನೋ ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋ ಬೇಕು ಅಂದ್ರೆ ಚಾನಲ್‌ನ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಿಮ್ಗೆ ತಿಳಿಸ್ಕೊಡ್ತೇನೆ.